ಎಲ್ಲರಿಗೆ ನಮಸ್ಕಾರ. ನಾನು ಸುರೇಶ್ ಗಾಂಗ್ರೆ, ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇದೇ ಬರ್ತಕ್ಕಂಥ ಈಶಾನ್ಯ ಪದವೀಧರ ಕ್ಷೇತ್ರದ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಹೈದರಾಬಾದ್ ಕರ್ನಾಟಕ ಬೀದರ್ಲಿಂದ ಬಳ್ಳಾರಿವರೆಗೆ ಏನು ಎಲೆಕ್ಷನ್ ನಡೀತಾ ಇದೆ. ಪದವೀಧರದಲ್ಲಿ ಎಲ್ಲ ಬುದ್ಧಿಜೀವಿಗಳು ಇರ್ತಾರೆ. ಅದೇ ರೀತಿ ಈ ಎಲೆಕ್ಷನಲ್ಲಿ ಹೋದ ಬಾರಿ ಎಲ್ಲ ನಮ್ಮ ಬುದ್ಧಿಜೀವಿಗಳು ಡಿಗ್ರಿ ಪದವೀಧರರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಒಂದು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಎರಡನೇ ಅವಧಿಯಲ್ಲಿ ತಾವೆಲ್ಲ SC/ST ಮತ್ತು OBC ಎಲ್ಲ ಸಮಾಜದ ಬುದ್ಧಿಜೀವಿಗಳು ಅವ್ರಿಗೇನದಂದ್ರೆ ಒಂದು ಎರಡನೇ ಅವಧಿಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು DK ಶಿವಕುಮಾರ್ ಅವರ ಸರ್ಕಾರದಲ್ಲಿ 5ನೇ ಗ್ಯಾರಂಟಿ ಕಂಟಿನ್ಯೂ ಪೂರ್ಣಗೊಳಿತಾ. ಅದೇ ರೀತಿಯಾಗಿ ತಮ್ಮ ಡಿಗ್ರಿ ಪದವೀಧರರಾಗಲಿ ಎಲ್ಲಾಗಲಿ ಅವ್ರದ್ದೆಲ್ಲ ಸಮಸ್ಯೆ ಕೂಡ ನಮ್ಮ ಸಂಘಟನೆಯಿಂದ ಅವರಿಗೆ ನಾವೇನದಂದ್ರೆ ಯಾವುದೇ ರೀತಿ ಹೇಳಿದಾಗ ಎಲ್ಲ ಕಾರ್ಯಕ್ರಮಗಳು ಆಯ್ಕೆ ಮಾಡ್ತಾರೆ. ಅದಕ್ಕೆ ತಾವು ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಮೆಜಾರಿಟಿ ಇತ್ತಂದರೆ ನಮ್ಮ ಸರ್ಕಾರ ಇದೆ. ಎಲ್ಲ ಕ್ಷೇತ್ರದಲ್ಲಿ ಕೆಲಸಗಳನ್ನು ಸುಲಭವಾಗಿ ನಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಒಳ್ಳೆಯ ಡಾಕ್ಟರ್ ಇದ್ದಾರೆ ಚಂದ್ರಶೇಖರ್ ಪಾಟೀಲ್ ಅವರು. ಮತ್ತು ಅದೇ ರೀತಿ ನಂಬಲ್ಲಿ ನಮ್ಮ ಏನಿಗೆ ಬೀದರ್ಲಿಂದ ನಾವೇನು ಪ್ರಚಾರ ಎಲ್ಲ ನಮ್ಮದು SC/ST ಸಮುದಾಯಗಳಿಗೆ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಡಿಗ್ರಿ ಕಾನ್ಸ್ಟೆನ್ಸಿ ಎಲ್ಲ ಮನೆಗೆ ಹೋಗಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಒಳ್ಳೆಯರಿದ್ದಾರೆ, ಅವ್ರಿಗೇನದ ಅಂದ್ರೆ ಓಟ್ ಕೊಟ್ಟು ತಾವು ಆಯ್ಕೆ ಮಾಡಿ ಕಳಿದ್ರೆ ಅಂದ್ರೆ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಏನದಂದ್ರೆ ಮುಂದೆ ಬರ್ತಕ್ಕಂಥದ್ದಿದ್ದಲ್ಲಿ ಸರ್ಕಾರಲ್ಲಿ ಏನೇ ಹುದ್ದೆ ಆಗಲಿ ಮತ್ತೇನದಂದ್ರೆ ಸಮಸ್ಯೆಗಳು ಇರಲಿ ಪ್ರತಿಯೊಂದು ವಿಷಯದಾಗ ಅವರು ಎಚ್ಚರಿಕೆಯಿಂದ ಮಾಡಿ ಸರ್ಕಾರ ಗಮನ ತಂದು ತಮ್ಮದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಮಾಡ್ತಾರೆ ಭೀ. ಅದಕ್ಕೆ ಬಂಧುಗಳೇ, ನಾವು ಹೇಳೋದು ಒಂದೇ, ಬರೋದು 3/5/2024 ಏನು ಚುನಾವಣೆ ಇದೆ. ತಾವೇನದ ಒಂದೇ ಅವ್ರದ್ದೇನದ ಸೀರಿಯಲ್ ನಂಬರ್ 2 ಇದೆ. ಅವ್ರದ್ದು ಅಂದ್ರೆ ಒಂದು ಘೇರೆ ಹೊಡೆದ್ರೆ ಸಾಕು. ತಾವು ಏನು ಹೇಳೋದು ಹತ್ತಲ್ಲಿ ಹೆಚ್ಚಿಗೆ ತಾವೆಲ್ಲ ಬುದ್ಧಿಜೀವಿಗಳು ಇರ್ತೀರಿ. ತಮಗೆ ಆದಷ್ಟು ನಾವು ಒಂದು ಮನವರಿಕೆ ಮಾಡ್ಕೊಡ್ತೀನಿ. ತಾವೆಲ್ಲರೂ ದಯವಿಟ್ಟು ಅವ್ರಿಗೇನದ ಒಳ್ಳೆ ರೀತಿಯಲ್ಲಿ ನಾವು ಆಯ್ಕೆ ಮಾಡಿ ಕಳಿಸ್ದೇವು ಅಂದ್ರೆ ತಾವೇನದ ಒಳ್ಳೆ ನಮ್ಮದು ಕಲ್ಯಾಣ ಕರ್ನಾಟಕದಲ್ಲಿ ಧೀಮಂತ ನಾಯಕ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇತೃತ್ವದಲ್ಲಿ ಹಾಗೂ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವ್ರ ನೇತೃತ್ವದಲ್ಲಿ ಮತ್ತು ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್, ಇಡೀ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕಾ ಖರ್ಗೆ, ಇಡೀ ಏನು ನಮ್ಮದೇನದ ಸಮುದಾಯದ ದಸನಾಪುರಿ ಅವರು ಏನು ಈ ಕ್ಷೇತ್ರದಲ್ಲಿ ಒಟ್ಟು 47 ಶಾಸಕರಿದ್ದಾರೆ. ಆ 47 ಶಾಸಕರ ಕ್ಷೇತ್ರದಲ್ಲಿ ಅಂದ್ರೆ ಎಲ್ಲರೂ ಅಂದ್ರೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ನಡೆದಿದ್ದಾರೆ. ನಮ್ಮ ದಲಿತ ಬಂದವ್ರಿಗೆ ಹೇಳೋದು ಒಂದೇ, ತಾವು ಯಾವುದೇ ಆವೇಶಕ್ಕೆ ತಲೆಗೂಡಲ್ದೆ ಇದು ಒಂದು ಅಂದ್ರೆ ನಮ್ಮದೇ ನಾನೇ ಕ್ಯಾಂಡಿಡೇಟ್ ಇದ್ದೀನಿ ಅಂಥೇಳಿ ನಂದೊಂದು ಮನವಿ ಇದೆ. ತಾವೆಲ್ಲರೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಒಳ್ಳೆ ರೀತಿಯಿಂದ ಆರಿಸಿ ಕಳಿಸಿದ್ರೆ ನಮ್ಮದು ಇಡೀ ಬೀದರ್ ಜಿಲ್ಲೆಯೆಲ್ಲ ಇಡೀ ಬಳ್ಳಾರಿ ತಕ್ಕ ಅಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ತಾವು ಯಾರೋ ಕಿವಿಗೆ ಉಡಿಸಿ ಯಾವುದೋ ಅಂದ್ರೆ ಪಕ್ಷಕ್ಕೆ ಅವರು ಹೇಳ್ತಾರೆ, ಬೇರೆ ಪಕ್ಷದವರು ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಸರ್ಕಾರ ಇದೆ, ತಮ್ಮದೆಲ್ಲ ಒಳ್ಳೆ ರೀತಿಲಿಂದ ಕೆಲಸ ಆಯ್ತದೆ. ತಾವು ಬರ್ತಕ್ಕಂಥ ಸರ್ಕಾರ ಇದ್ದಾಗ ಎಷ್ಟು ಕೆಲಸ ಆಯ್ತದೆ, ಸುಮ್ಮನೆ ಓಟ್ ತಾವೇನದ ಬುದ್ಧಿಜೀವಿಗಳು ಹಾಳು ಮಾಡ್ಕೋಬಾರ್ದು. ದಯವಿಟ್ಟು ತಮಗೆ ಮನವಿ ಇದೆ. ನಾನು ಚಂದ್ರಶೇಖರ್ ಪಾಟೀಲ್ ಅವರಿಗೆ ತಾವು ಆರಿಸ್ಕೊಳ್ಳೋದು ನಾನು ನಮ್ಮ ಸಂಘಟನಾ ಪರವಾಗಿ ಸ್ಟೇಟ್ ಲೆವೆಲ್ ಪರವಾಗಿ ಇದೇನು ಅಪೀಲ್ ಮಾಡ್ತಾಯಿದ್ದೆವು. ನಾವು ನಿಮ್ಮ ಜೊತೆಯಲ್ಲಿದ್ದೆವು. ತಮ್ಮ ಪರವಾಗಿ ತಾವು ಪದವೀಧರ ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಇದೇನು ತಾವೇನಿದ್ರಿ ತಮಗೇನು ಹೆಚ್ಚಿಗೆ ಹೇಳೋದಕ್ಕಂತ ಅವಶ್ಯಕತೆ ಇಲ್ಲ. ತಾವು ಆದಷ್ಟು 3 ತಾರೀಕಿಗೆ ದಯವಿಟ್ಟು ನಮ್ಮದೇ ಕ್ಷೇತ್ರದ ಅಣ್ಣ ತಮ್ಮ ಹಾರ ಅಂಥೇಳಿ ತಾವು ಬಂದು ಅಂದ್ರೆ ಒಂದು ಓಟ್ ಮಾಡಿದ್ರಂದ್ರೆ ತಾವು ಅಂದ್ರೆ ಅವರಿಗೆ ಒಳ್ಳೆ ಸಂದೇಶ ಹೋಯ್ತದೆ. ಇಲ್ಲಿಂದ ಅಂದ್ರೆ ರಾಜಶೇಖರ್ ಪಾಟೀಲ್ ಅವರು ಅವ್ರ ಅಣ್ಣವ್ರು ಇದ್ದಾರೆ ಮತ್ತು ಭೀಮರಾವ್ ಪಾಟೀಲ್ ಅವರು ಇಲ್ಲಿ ನಮ್ಮ ಜಿಲ್ಲೆಲಿಂದು ಒಳ್ಳೆಯ ಅವರ ಒಂದು ಕೆಲಸ
ಹಿಂದೆ ಬರ್ತಕ್ಕಂಥ ದಿನದಲ್ಲಿ ಭೀ ಸುಮಾರು ಏನದ ಅಂದ್ರೆ ಕೆಲಸ ಮಾಡಿದ್ದಾರೆ, ಈಗನೂ ಮಾಡ್ತಾರೆ. ಯಾರೇ ಹೇಳ್ತಾರೆ ತಮಗೆ, ಆದ್ರೆ ಅದಕ್ಕೇನದ ಅಂದ್ರೆ ತಲೆ ಕೊಡಲ್ದೆ, ತಾವು ಕಿವಿ ಕೊಡಲ್ದೆ, ತಾವೇನದ ಅಂದ್ರೆ ಅವ್ರು ಬಂದಿಲ್ಲ ಹೋಗಿಲ್ಲ, ಅವ್ರು ನಮಗೆ 6 ವರ್ಷದಲ್ಲಿ ಭೇಟಿಯಾಗಿಲ್ಲ ಅಂತ ಬೇಡ. ತಾವು ಯಾರೇ ಇದ್ದರೆ ಭೀ ನಮ್ಮದು ಏನದ ಅಂದ್ರೆ ಅವ್ರು ಬರಲಿ ಬೆಳ್ಳಿ, ಅವ್ರು ನಿಮ್ಮದು ಏನದ ಅಂದ್ರೆ ನೀವು ಬರಲಿ ಹೋದ್ರೆ ಭೀ ಅವ್ರ ಕೆಲಸ ಅವ್ರಿಗೆ ಧ್ವನಿ ಕೊಡ್ತಾರಲ್ಲಿ. ಅವ್ರು ಪ್ರತಿಯೊಂದು ಕೆಲಸಕ್ಕೆ ಏನದ ಅಂದ್ರೆ ಹುಷಾರಿದ್ದಾರೆ. ಪ್ರತಿಯೊಂದು ತಾವು ಜಿಲ್ಲೆಗೆ ಬಂದು ಪ್ರತಿಯೊಂದು ಜಿಲ್ಲೆಗೆ ಬಂದು ಅಟೆಂಡ್ ಆಗಿ ತಮ್ಮದೆಲ್ಲ ಗ್ರ್ಯಾಜುಯೇಟ್ದವ್ರಿಗೆ ಏನೋ ಸಮಸ್ಯೆ ಬಗೆಹರಿಸ್ತಾರಂತ ನಾವೊಂದು ತಮ್ಮೆಲ್ಲರಿಗೆ ಏನದ ಒಂದು ಮನವಿ ಮಾಡ್ಕೊಂಡು ಕೈ ಜೈ ಭೀಮ್. ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.